ಎಲ್ಲರಿಗೂ ನಮ್ಮ ದೈವದರ್ಶಿ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸುತ್ತಾ ಆತ್ಮೀಯ ಒಂದು ಬಂಧುಗಳೇ, ಇವತ್ತಿನ ಸಹ ನಾವು ಮತ್ತೊಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕ್ಷೇತ್ರವನ್ನು ದರ್ಶನ ಮಾಡಿಸ್ತಾ ಇದ್ದೀವಿ. ಅದೇ ಶ್ರೀ ತೋಪನಯ್ಯನ ಕ್ಷೇತ್ರ ಅಂತೇಳಿ, ತೋಪನಯ್ಯನ ಶಿವನ ಕ್ಷೇತ್ರ ಅಂತೇಳಿ ಕರೀತಾರೆ. ಇದು ಮೊದಲು ಇದರ ಒಂದು ವಿಳಾಸವನ್ನು ಹೇಳ್ತೇನೆ. ಬೆಳವಂಗಲ ಅಂತ ಕರೀತಾರೆ. ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ದಾರಿ ಇದು ದೊಡ್ಡಬೆಳವಂಗಲ ಅಂತ ಸಿಗುತ್ತೆ. ಆ ದೊಡ್ಡಬೆಳವಂಗಲದಿಂದ ಎಡಭಾಗಕ್ಕೆ ತಿರುಗಿ 4 ಕಿಲೋಮೀಟರು ಹೋದರೆ ಈ ಒಂದು ತೋಪನಯ್ಯನ ಕ್ಷೇತ್ರ ಅಂತೇಳಿ ಸಿಗುತ್ತೆ. ಇದು ಸಂಪೂರ್ಣವಾಗಿ ಒಂದು ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಕ್ಷೇತ್ರ. ಯಾಕೆಂತಂದರೆ ಇದು ತುಂಬ ಹಳೆಯದಾಗಿರ್ತಕ್ಕಂಥ ಕ್ಷೇತ್ರವೂ ಹೌದು. ಇಲ್ಲಿ ಒಂದು ವೀಕ್ಷಣೆ ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ, ಅತ್ಯಂತ ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ತೋರಿಸ್ತಾರೆ ಮುಂದಕ್ಕೆ ಅದನ್ನು. ಹುತ್ತದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಸುತ್ತಲೂ ಹುತ್ತ ಬೆಳೆದಿದೆ, ಮಧ್ಯದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿರ್ತಕ್ಕಂಥದ್ದು ನೋಡಿ. ಅದೊಂದು ಜೊತೆಗೆ ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಈ ಕ್ಷೇತ್ರವನ್ನು ಬಿಲ್ವವನ ಕ್ಷೇತ್ರ ಅಂತಲೂ ಕರೀತಾರೆ. ಯಾಕೆಂದರೆ ಈ ಕ್ಷೇತ್ರದ ಸುತ್ತಲೂ ಒಂದ್ಸರಿ ನೀವು ನೋಡಿ, ಬಿಲ್ಪತ್ರೆ ಮರ ಬಿಟ್ಟರೆ ಬೇರೆ ಯಾವ ಮರಗಳು ಇಲ್ಲ. ಅದಕ್ಕೆ ಇದೆ ಬಿಲ್ವವನ ತೋಪಯ್ಯನ ಕ್ಷೇತ್ರ ಸ್ವಾಮಿ ಸನ್ನಿಧಾನ ಅಂತಲೂ ಕರೀತಾರೆ. ಇಲ್ಲಿ ಮತ್ತು ಆಂಜನೇಯನ ಕ್ಷೇತ್ರ ಅಂತಲೂ ಕರಿಬೋದು. ಅತ್ಯಂತ ಹೆಚ್ಚು ಕೋತಿಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ಶಿವನ ಕ್ಷೇತ್ರವನ್ನು ಗರ್ಭಗುಡಿ ತೋರಿಸ್ತಾ ಇದ್ದಾರೆ. ನಂದಿ ವಿಗ್ರಹ ಇದೆ, ಮತ್ತು ಗಣಪತಿ ಪಕ್ಕದಲ್ಲಿ ಗಣಪತಿ ವಿಗ್ರಹವೂ ಇದೆ. ಹಾಗೆ ನೋಡಿ, ಗರ್ಭಗುಡಿಯನ್ನು ತೋರಿಸ್ತಾ ಇದ್ದಾರೆ. ನೋಡಿ, ನಾನು ಮೊದಲೇ ಹೇಳಿದೆ ನೋಡಿ, ಬೆಳೆದಿರ್ತಕ್ಕಂಥ ಹುತ್ತದ ಮುಂದೆ ಶಿವಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಇದು ತುಂಬ ಓಪನ್ ಆಗಿರ್ತಕ್ಕಂಥ ಕ್ಷೇತ್ರ, ದೇವಸ್ಥಾನ ಆಗಿರ್ತಕ್ಕಂಥದ್ದು. ಯಾರೇ ಬಂದರೂ ಸಹ ಇಲ್ಲಿ ನೀವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಸೋಮವಾರ ಮಾತ್ರ ಅರ್ಚಕರು ಇರ್ತಾರೆ, ಬೇರೆ ಸಹ ಅರ್ಚಕರು ಇರೋದಿಲ್ಲ. ನೀವೇ ಬಂದು ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು. ಓಪನ್ ಆಗಿರುತ್ತೆ ದೇವಸ್ಥಾನ ಇದು, ಇಲ್ಲೇನು ಬೀಗ ಹಾಕೋದಿಲ್ಲ. ಹಾಗಾಗಿ ಇದನ್ನು ಅತ್ಯಂತ ಹಳೆ ಕಾಲದ ದೇವಸ್ಥಾನ ಸನ್ನಿಧಾನ ಅಂತಲೂ ಕರೀತಾರೆ. ಸುತ್ತಲೂ ಬಿಲ್ವ ಮರ, ಅದಕ್ಕೆ ಬಿಲ್ವವನ ಕ್ಷೇತ್ರ ಅಂತಲೂ ಕರೀತಾರೆ. ಮತ್ತೊಂದು ಹೆಸರು ಇದಕ್ಕೆ. ಹಾಗಾಗಿ ಇಂಥ ಕ್ಷೇತ್ರದ ದರ್ಶನವನ್ನು ತಾವೆಲ್ಲರೂ ಮಾಡಿ ಅಲ್ಲಿ ಇದರ ಪಾಸಿಟಿವ್ ಒಂದು ಎನರ್ಜಿಯನ್ನು ತಗೋಬೇಕು ಅಂತೇಳಿ ತಮ್ಮನ್ನು ಮತ್ತೊಂದು ಸರಿ ವಿನವಿ ಮಾಡ್ತಾಯಿದ್ದೇನೆ. ಹಾಗೆ ನೀವೆಲ್ಲರೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ಇದನ್ನು ವ್ಯೂಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇಂಥ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದ್ರ ಮುಖಾಂತರ ನಿಮ್ಮ ಜೀವನ ಪಾವನ ಮಾಡ್ಕೊಳ್ಳಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇನೆ. ಇಂಥ ಕ್ಷೇತ್ರಗಳನ್ನು ನೋಡಿ ಅಂತೇಳಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.